ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂದೇಶನದ್ದು ಡ್ಯೂಟಿಗಿಂತ ಆಟನೇ ಜಾಸ್ತಿ. ಕರ್ತವ್ಯ ಉಲ್ಲಂಘನೆಯ ಜೊತೆಗೆ ಕಾಮೋಲ್ಲಂಘನೆ ಮಾಡ್ತಾ ಇದ್ದಂತಹ ಈ ಇನ್ಸ್ಪೆಕ್ಟರ್ ಸೈನ್ ಹಾಕೋಕ್ ಮಾತ್ರ ಮೂಡಬಿದ್ರೆ ಸ್ಟೇಷನ್ಗೆ ಬರ್ತಾ ಇದ್ದಂತಹ ಸಂದೇಶ. ದಿನದ 24 ಗಂಟೆನೂ ಮಹಿಳೆಯರ ಜೊತೆ ಮಾತನಾಡ್ತಾ ಇದ್ದಂತಹ ಸಂದೇಶ. ಲೈಂಗಿಕ ತೃಷಿಗಾಗಿ ಮಹಿಳೆಯರಿಗೆ ಪ್ರತಿ ಕ್ಷಣವೂ ಕೂಡ ಟಾರ್ಚರ್ ಅನ್ನ ಕೊಡ್ತಾ ಇದ್ದಂತಹ ಸಂದೇಶ. ಅದೇ ಕೇಸ್ನಲ್ಲಿ ಈ ಹಿಂದೆ 6 ತಿಂಗಳು ಸಸ್ಪೆಂಡ್ ಆಗಿದ್ದಂತಹ ಕಾಂಪೌಂಡ್ ಸಂದೇಶ ಬಳಿಕ ದೂರು ಕೊಟ್ಟ ಮಹಿಳೆಯರನ್ನ ದೂರ ವಾಪಸ್ ಮತ್ತೆ ಪೀಡಿಸ್ತಾ ಇದ್ದಂತೆ ಸಂದೇಶ. ಕಂಪ್ಲೇಂಟ್ ವಾಪಸ್ಗೆ ಇಷ್ಟು ದಿನ ಬೇಕಾ ಅಂತ ಕಣ್ಣೀರನ್ನ ಹಾಕಿದ್ದಂತಹ ಸಂದೇಶ. ಸ್ತ್ರೀ ಪೀಡಕನ ಬುದ್ಧಿ ಗೊತ್ತಾಗಿರೋದ್ರಿಂದ ದೂರನ್ನ ಪಡೆಯದಂತಹ ಮಹಿಳೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಇನ್ಸ್ಪೆಕ್ಟರ್ ಮತ್ತು ಆ ಸಂತ್ರಸ್ತೆಯ ಸಂಭಾಷಣೆ ಕೂಡ ನಡೆದಿದೆ. ನೋಡಿ ಯಾವ ರೀತಿಯಾಗಿ ಪೀಡಿಸ್ತಾ ಇದ್ದ ಅಂತ ಹೇಳಿ. ಮತ್ತೆ ಪ್ರತಿಯೊಂದರ ಬಾರಿಯೂ ಕೂಡ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದು ಸಬೂಬನ್ನ ಕೊಟ್ಟಿದ್ದಾನೆ. ಮನೆ ಕೆಲಸದ ಆಕೆ ಮತ್ತೆ ಬೇರೆ ಮಹಿಳೆಯ ಜೊತೆ ಆತನಿಗೆ ಇರುವಂತಹ ಸಂಬಂಧ ಮತ್ತೆ ಮುದುಕಿಯ ಜೊತೆಯೂ ಕೂಡ ಆತ ಅಸಭ್ಯವಾಗಿ ವರ್ತಿಸಿದ್ದರ ಬಗ್ಗೆ ಮಹಿಳೆ ಈ ಒಂದು ಆಡಿಯೋದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಜೊತೆಯೂ ಕೂಡ ಒಂದೊಂದು ಸಬೂಬನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಹೆಂಡತಿ ಇದ್ರೂ ಕೂಡ ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಂಡಿದ್ದು ಮೊದಲನೆಯ ತಪ್ಪು. ಹಲೋ, ಡ್ಯೂಟಿ ಹೋಗುದು ಬೇಡ, ನನ್ನ ದಿನ ಕೊಡ್ತೇನೆ ನೋಡ್ಬಿಡ್ರೆ ಬರ್ತಿಲ್ಲ ನನಗೆ ಆಗಲೇ ಅದು. ಹಲೋ ಹೇಳು. ನೀನು ದಿನ ನನಗೆ ಅಕ್ಕ ಬರ್ತಾ ನೀನು ಕುಂದಿದ್ದೀರ, ಅದಕ್ಕೆ ಕೋಪ ನನಗೆ. ನಾನು ಕರೆಸ್ತೀನಿ, ನೀನ್ ಯಾಕೆ ಕಿರ್ಚಿಸ್ತಾ ಇದೀಯಾ? ನೀನು ನನ್ನನ್ನು ಕೊಂದಿದ್ಯಾ? ನೀನು ಹಿಂದ್ಗಡೆ ನಿನ್ನ ನಂಬಿದ್ದೆ ನಾನು. ನೀನು ಅಕ್ಕ ಬರ್ಬಿಡು ಮಾಡಿ. ನೀನ್ ನನ್ನನ್ನು ಕೊಂದಿದ್ಯಲ್ಲ. ನಿನ್ನ ನಾವ್ ಯಾರಲ್ಲ ಕೊಂದಿದ್ದು, ನೀನ್ ಸುನೀತಾ ಅವಳನ್ನ ಕೊಂದಿಲ್ಲ. ನೀನು ಮಾಡ್ಕೋ, ಇದನ್ನು ಕಮಿಷನ್ ನೀನು ನನ್ನನ್ನು ಕೊಂದಿದ್ಯಾ, ನಮ್ಸೆ ಕೊಂದಿದ್ಯಾ. ನಿನಗೆ ಎಲ್ಲರನ್ನು ಕೊಲ್ತಿದ್ಯಾ ನೀನು, ಬೇರೆ ಏನಿಲ್ಲ. ಅವಳು ಹುಚ್ಚು ಬಿಟ್ರೆ ಎಲ್ಲ ಸರಿಯಾಗತ್ತೆ. ಎಲ್ಲ ಸರಿ ಆಗ್ತದೆ, ಎಲ್ಲ ಸರಿ ಆಗ್ತದೆ. ನನಗೆ ಚೂರಿ ಹಾಕಿದ್ದೆ ಹಿಂದ್ಗಡೆಯಿಂದ. ಅಷ್ಟು ಪ್ರೀತಿ ಇದ್ರೆ ನೀನು ಇಷ್ಟು 4 ದಿನ ಬೇಕಾ ತೆಗ್ಸಕ್ಕೆ ನಿನಗೆ? ನಾನ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದ್ ಭಾಷೆ ಬರ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟವಳಿಗೆ ತೆಗಿಸ್ಬೇಕು, ಟ್ರೈ ಮಾಡ್ಬೇಕಾ? ಕರ್ಸಿ ಬರ್ದು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದವಳಿಗೆ ತೆಗಿಯಕ್ಕೆ ಟ್ರೈ ಕೊಡ್ಬೇಕಾ? ಅವ್ರಿಗೆ ಈಗ ತೆಗೆದ್ರೆ ಮತ್ತೆ ಅವ್ರು ಗಲಾಟೆ ಮಾಡಿದ್ರೆ ಏನ್ ಮಾಡೋದ್ ಮೇಡಮ್ ಅನ್ನುವಾಗ ಏನ್ ಮಾಡ್ಬೇಕು ಸಂದೇಶ್? ಅದು ನೀನು ಹೇಳ್ಕೊಡೋದು, ಆ ಐಡಿಯಾ ಅವ್ರಿಗೆ ಹೋಗೋದಿಲ್ಲ. ಅಯ್ಯೋ, ಯಾರು ಪ್ರಪಂಚದಲ್ಲಿ ತಡ್ರೆ ಯಾರು ಇಲ್ಲ. ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ನಿನಗೇನು ಒಬ್ರು ಸಿಕ್ಕ್ರ ಅವ್ರನ್ನೇ ಬ್ಲೇಮ್ ಮಾಡೋ ಹುಚ್ಚು, ಗೊತ್ತಾಯ್ತಾ? ಇದ್ರಲ್ಲಿ ರಿಂಗ್ ಮಾಸ್ಟರ್ ನೀನೇ. ನಿನಗೆ ನೋಡು, ರಿಂಗ್ ಮಾಸ್ಟ್ರು ಅನ್ನೋದೇನು ಇದೆಲ್ಲ. ನ್ಯಾಯ ಇದ್ರೆ ಯಾರು ಬೇಕಾದ್ರೂ ಮುಂದೆ ಹೋಗ್ಬೋದು. ನೀನು ನ್ಯಾಯದ ಪರ ಹೋರಾಡೋರಲ್ಲ. 4 ದಿನದಲ್ಲಿ ನೀ ತೆಗಿಸ್ಲಿಲ್ಲ ಅಲ್ಲ. ನಾನ್ ತಗ್ಸಲ್ಲ ಅಂತ ನಾ ಹೇಳಿದ್ದೀನ? ಈಗ ನಾನು ಹೇಳಿದ್ದೀನಿ ಹಸನಿಗೆ, ನಿನ್ನೇನೆ ಹೇಳಿದ್ದೀನಿ, ಒಂದು ಮಾತಾಡಿ ಒಂದು ಅಕ್ಬರ್ ಹೆಂಡತಿ ಕಾಲ್ ಮಾಡಿ ಅಂತ. ನೋಡಿ, ನನ್ನ ಪರವಾಗಿ ಅವ್ನು ಎಷ್ಟು ಮಾತಾಡ್ಬೇಕು? ನಿನ್ನ ಹತ್ರ ಮಾತಾಡೈತೆ, ಅವ್ನ ಹೆಂಡತಿ ಹತ್ರ ಮಾತಾಡೈತೆ. ನಾನು ಹೇಳಿದ್ದೀನಿ, ಒಂದು ಫೋನ್ ಮಾಡಿದ್ರೆ ಅವರು ಮಾತಾಡ್ತಾರೆ ಅಂತ ಹೇಳಿ. ನಿನ್ನ ಹತ್ರ 1 ಗಂಟೆ ಮಾತಾಡಲ್ಲ ಅಂತ ನಾನು ಅವ್ರ ಹತ್ರ ಬೆಗ್ ಮಾಡ್ಲಾ? ನೀವು ಬಗ್ತಿ ಅಂತ ಎಷ್ಟು ಬಗ್ಗಿಸ್ತೀರಾ ನೀವು? ನಾವ್ ಯಾರು ಬಗ್ಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಸಂದೇಶ್. ನಮಗೂ ಅವರು ಅವ್ರ ಸೇಫ್ಟಿ ಕೇಳ್ತಿದಾರ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ನೀನ್ ಎಲ್ಲಿದ್ಯಾ ಅದೇಳು. ನಾನು ಇಲ್ಲಿದ್ದೀನಿ ಸಿದ್ದಾಪುರ. ನನಗೇನು, ನಾನು ಈಗ ಹೊಡ್ತೀನಿ, ವಾಪಸ್ ಹೊಡ್ತೀನಿ. ಮತ್ತೆ ಎಂತ ಮಾಡುದು ಕರ್ಮ. ನಾಳೆ ಯೋಗಿ ಆದಿತ್ಯನಾಥ್ ಬಂದೋಬಸ್ತ್ ಇದೆ. ನಾನು ಡ್ಯೂಟಿ ಮಧ್ಯದಲ್ಲಿ ಈ ಕಿರಿಕಿರಿ ನನಗೆ. ಹಲೋ ಹಲೋ, ಹಾ ಹೇಳು. ಹಲೋ, ನೀನ್ ಭಾಳ ಹಾಕಿಸ್ಕೊಂಡು ಒಂದು ತೆಗ್ಸಕ್ಕಾಗಲ್ವಾ? ಆಯ್ತು, ಈಗ ಮಾತಾಡ್ತೀನಿ, ಯಾಕೆ ಕೆಪ್ತಿದ್ಯಾ? 4 ದಿನ ಆಯ್ತು. ನೀನು ಯಾವ ಕ್ಲರ್ಕ್ ನಂಗೆ ಫೋನ್ ಮಾಡ್ತಿದ್ದಾನೆ ಫಾರ್ವರ್ಡ್ ಮಾಡ್ಲಾ ಅಂತೇಳಿ. ಯಾವ ಕ್ಲರ್ಕ್? ಅಲ್ಲಿ ನಾವು ಯಾರ್ಯಾಗಲಿ ಏನು ಅದನ್ನು ಕಮಿಷನ್ ಫೋನ್ ಮಾಡಿ ಮೆಸೇಜ್ ಮಾಡ್ತಕ್ಕ? ಅದನ್ನ ನೀನು ಮೆಸೇಜ್ ಹಾಕ್ತೀನಿ ನೀನು. ನನ್ನಂತ ನಿನ್ಗೆ ಯಾಕೆ ನಿನ್ಗೆ ಎಂತ ಆಗಿದೆಯೋ ತಲೆಯಲ್ಲಿ ದೇವ್ರಿಗೆ. ನಿನಗೆ ಯಾಕೆ ತಲೆ ಓಡ್ತಾ ಇಲ್ವೋ, ನಿನಗೆ ಯಾಕೆ ಪಾಸಿಟಿವ್ ಆಗಿ ತಲೆ ಓಡಲ್ವೋ, ನಿನ್ ತಲೆಯಲ್ಲಿ ಏನಿದೆಯೋ ಆ ದೇವ್ರೇ ಕಾಪಾಡ್ಬೇಕು. ಇಷ್ಟೆಲ್ಲಾ ನಾನು ಪ್ರಯತ್ನ ಪಟ್ರು ನೀನು ಇದರಿಂದ ಹೊರಗಡೆ ಬರ್ದೆ, ಇನ್ನೂ ಹುಚ್ಚುಚ್ಚುನ್ ತರ ಮಾತಾಡ್ತೀನಿ. ಬರ್ತಾ ಇದ್ದೀನಲ್ಲ, ನಾನು ಹೊರಗೆ ಬರ್ತಾ ಇದ್ದೀನಿ.
ಅದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಿನಗೆ ಯಾವಾಗ ಗೊತ್ತಾಗತ್ತೋ? ಮೋಸ್ಟ್ಲಿ ನಾವೆಲ್ಲ ಹೋದ್ಮೇಲೆ ಗೊತ್ತಾಗ್ಬೋದು, ಇವ್ರು ನನ್ನ ಪರವಾಗಿ ನಿಂತಿದ್ರು, ನಾನು ತಪ್ಪು ಮಾಡಿದೆ ಅಂತ. ಅಲ್ಲಿ ತನಕ ಗೊತ್ತಾಗ್ಲಿಲ್ಲ. ಯಾಕೆ ಅರ್ಥ ಆಗಲ್ವೋ? ಆ ದೇವ್ರಿಗೆ ಗೊತ್ತು. 4 ದಿನದಿಂದ ನೀನು ನನ್ನ ತೆಗಿಸ್ತಾ ಇಲ್ಲ. 4 ದಿನ ಆಯ್ತು ನಾನು 4 ದಿನ ಆಯ್ತು. ನೀನು ಆಯ್ತಾ ಅಟ್ಲೀಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತಿರ್ಲಿಲ್ಲ, ಆಯ್ತು ಕೆಲಸ ಮಾಡ್ತಿದ್ದೆ, ಅದೂ ಇಲ್ಲ. ತೆಗಿಸ್ತೀನಿ ಅಂತ ಹೇಳ್ತೀಯ. ಈಗ ನಾನು ಮಾತಾಡ್ತೀನಿ ಅಂತಿದ್ದೀನಲ್ಲ, ಸುಮ್ಮನಿರು. ಯಾವ ಇವತ್ತು ಬೆಳ್ತಂಗಡಿ ಕೋರ್ಟ್ ಆಯ್ತು, ನಾಳೆ ನಿನ್ನೆ ಎಂಗೇಜ್ಮೆಂಟ್ ಆಯ್ತು. ನಿನ್ನೆ ಎಂಗೇಜ್ಮೆಂಟ್ ಆಯ್ತು. ನಿನ್ನೆ ನೀನೊಂದು ಟಪಾಲ್ ಬಾಕ್ಸ್ ಓಪನ್ ಇರುತ್ತೆ, ಹಾಕಿ ಬರ್ಬೋದು ಅಂದಿದ್ರೆ ನಾನು ಕರೆದು ಮಾತಾಡಿಸ್ತಿರ್ಲಿಲ್ವಾ? ನಾನು ಅಲ್ಲೇ ಇದ್ದೆ, ಮೂಡುಬಿದ್ರಲ್ಲೇ ಇದ್ದೆ. 2:30 ನಿನ್ನೆ ಸಂಜೆವರೆ ಬಿಸಿ. ನಾನು ಸಂಜೆ ಕಾಲ್ ಮಾಡಿ 4 ಗಂಟೆಗೆ ಅರ್ಪಣನ್ ಬಿಟ್ಟು ಬಂದೆ. 4 ಗಂಟೆಗೆ ಬೇಗ ಕರ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಬಂದು ಅಲ್ಲೇ ಇದ್ದೆ. ನಮಗೆ 4 ಗಂಟೆಗೆ ಬರ್ತೇನೆ, ನೀವು ಕನ್ಸು ಬಿಡ್ಬೇಕಾ? ಈಗ ನೀನು ಡ್ಯೂಟಿ ಮಾಡು, ನಿನ್ ಕೆಲಸ ನೀನು ಮಾಡ್ಕೊ. ಎಲ್ಲಿ ಡ್ಯೂಟಿ ಮಾಡಿ? ತೆಗ್ಸಿ ನೀ ಫಸ್ಟ್ ಡ್ಯೂಟಿ ಮಾಡು, ನಿನ್ ಡ್ಯೂಟಿ ನೀ ಮಾಡು. ತೆಗ್ಸಿ ಮಾರಾಯ್ತು ಫಸ್ಟು. ಮಾತಾಡ್ತೀನಿ ಸಂದೇಶ್, ಅವರಲ್ಲಿ ಅಂತ ಕೋರ್ಟಿಗೆ ಅಂತಿದಾರಲ್ಲ, ಮಾತಾಡ್ತೀನಿ ಅಂತ ಹೇಳ್ತಿಲ್ವಾ? ಅಲ್ಲಿ ಎಂತ ಬರಿಬೇಕು ಅಂತ ಆಲೋಚನೆ ಮಾಡ್ಬೇಕಲ್ಲ. ಅವ್ರ ಬಗ್ಗೆನು ನನ್ ಗಂಡನೇ ತಪ್ಪು ಅಂತ ಅವಳು ಒಪ್ಕೊಡ್ತಾಳ, ರೆಡಿ ಬರ್ಕೊಡಕ್ ರೆಡಿ ಇದ್ದಾಳ ಅವಳು. ನೀನೇನು ಅವ್ಳ ಗಂಡ ಅಲ್ಲ ಅವನು? ಈಗ ಒಂದೇನೋ ಪ್ಲಾನ್ ಮಾಡಿ ಅವ್ರನ್ನು ಕನ್ವಿನ್ಸ್ ಮಾಡಿ ಬರ್ಕೊಡ್ಬೇಕು, ಹೌದಲ್ಲ? ನೀನು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನೀನ್ ಯಾಕೆ ಅರ್ಥ ಮಾಡ್ಕೊಳಲ್ಲ? ಅವ್ರಿಗೆ ಹೆದರಿ ಬಂದವ್ರಲ್ವಾ, ಅವ್ರಿಗೆ ಒಂದು ಭಯ ಇರುತ್ತಲ್ಲ, ಇನ್ನು ಮತ್ತೆ ನನ್ನ ಗಂಡನ ಜೈಲಿಗೆ ಹಾಕ್ಬಿಟ್ರೆ ಅಂತ. ತಪ್ಪಿದ ಮೇಲೆ ಬುದ್ಧಿ ಕಲಿಸ್ತೀನಿ ಅಂತ ನೀನು ಬೇರೆಯವ್ರ ಹತ್ರ ಹೇಳ್ತೀನಿ, ಬಿಡ್ತೀನಿ. ನಿನ್ ಬಾಯಿ ನಾನು ಯಾರ ಹತ್ರ ಹೇಳಿಲ್ಲ, ನಾನು ವಿಷಯನೇ ಮಾತಾಡ್ಲಿಲ್ಲ. ನೀನ್ ಇದೆಲ್ಲ ನಿನ್ನ ಹೇಳಿವ ಅಲ್ಲಂಗಡಿ ದೇವರ ನಿನ್ನ ಎದುರುಗಡೆ ಮಾತಾಡ್ತೀನಿ. ನನ್ ಬೇರೆ ಯಾವ ಸಂಬಂಧ ಇಲ್ಲ. ಮಾತನಾಡಲ್ಲ, ನನ್ಗೆ ಮಾತನಾಡು. ಈಗ ಕಾಲ್ ಮಾಡಿ ಮಾತನಾಡು. ನೋಡುವ, ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ.